ನಾವು ಇಲ್ಲಿ ಇದು ಒಂದು ಆರ್ಗನೈಸೇಷನ್ ಯಾವುದೂ ಅಲ್ಲ, ಯಾವುದೇ ಪೊಲಿಟಿಕಲ್ ಪಾರ್ಟಿಗೆ ಸೇರಿದಂಥ ಆರ್ಗನೈಸೇಷನ್ ಅಲ್ಲ. ಇದು ಸ್ಟೇಟ್ ಫೈನಾನ್ಸ್ ಇದು ಪಿ ಆರ್ ಎಸ್ ಅಂತ ಒಂದು ಆರ್ಗನೈಸೇಷನ್. ಇದು ಯಾವುದೇ ಇದಕ್ಕೆ ಸಂಬಂಧಪಟ್ಟಿಲ್ಲ. ಇದರಲ್ಲಿ ಕ್ಲಿಯರ್ ಹೇಳಿದ್ದಾರೆ ಕರ್ನಾಟಕದ ಸ್ಥಿತಿ ಏನು ಅಂತೇಳಿ. ನಾವು ಬಹಳ ಮುಂದುವರೆದಿದ್ದೀರಿ ಅಂತ ಹೇಳ್ತಾರೆ ಇವರು. ಹೆಲ್ತ್ದು ಪಾಲಿಸಿಯಲ್ಲಿ ಇವರು ನಮ್ಮದು ಆವರೇಜ್, ಇಂಡಿಯಾದ ಆವರೇಜು 6.2 ಇದೆ. ಬಜೆಟ್ ಎಸ್ಟಿಮೇಟೆಡ್ ಸ್ಪೆಂಡ್ budget towards the health and family welfare allocation. National average 6.2 ಇದೆ. ನಮ್ಮದು ನಾವು ಹೆಲ್ತ್ ಬಹಳ ಅಗ್ರೆಸಿವ್ ಇದ್ದೀರಿ ಅಂತ. ನಿದ್ದೆ ಬರ್ತಾ ಇದೆ ಅಧ್ಯಕ್ಷರೇ? ಇಲ್ಲ ಸರಿ. ನಮ್ದು ಎಷ್ಟಿದೆ? ಆವರೇಜು 6.2. ನಮ್ದು ಎಷ್ಟಿದೆ? 4.9 ಇದೆ. ಕರ್ನಾಟಕ 4.9 ಇದೆ ದಾಖಲೆ. ಇದು ನಮ್ದು ಒಂದೇ ಸ್ಟೇಟ್ ಇಲ್ಲ, ಎಲ್ಲ ರಾಜ್ಯದ್ದು ಇದೆ, ಎಲ್ಲ ಇಲಾಖೆದು ಇದೆ. ಇದು ಎಲ್ಲ ಇಲಾಖೆ ದೇಶದಲ್ಲಿ ಎಷ್ಟೆಷ್ಟು ರಾಜ್ಯ ಇದೆ ಅಷ್ಟುದು ಇದೆ, ಅಷ್ಟು ಇಲಾಖೆದು ಇದೆ. ರೂರಲ್ ಡೆವಲಪ್ಮೆಂಟ್ ಇದೆ, ರೋಡ್ಸ್ ಇದೆ, ಎಲ್ಲದರಲ್ಲಿದೆ. ಹೈಯೆಸ್ಟ್ ಇರೋದು ಡೆಲ್ಲಿ 14.5% ಹೆಲ್ತ್ ಇದರಲ್ಲಿ ಬಡ್ಜೆಟಲ್ಲಿ. ಅದು ಬಿಟ್ಟರೆ ರಾಜಸ್ಥಾನನು ಕೂಡ 8.4 ಇದೆ. ರಾಜಸ್ಥಾನ್ 8.4 ಇದೆ. ಡೆಲ್ಲಿ 14.5 ಇದೆ. ನಾವು 4.9 ಅಲ್ಲಿದ್ದೀರಿ. ಇದು ನಮ್ಮ ಪ್ರಗತಿ. ನಾವು ಹೆಲ್ತ್ಗೆ ಹಣ ಕೊಡ್ತಾ ಇದ್ದೀರಿ, ಇಂಪ್ರೂವ್ ಮಾಡ್ತಾ ಇದ್ದೀರಿ ಅಂತ ಹೇಳ್ತಾರಲ್ಲ, ಇದು ನಮ್ದು ರಾಜ್ಯದ ನಂಬರ್ 1 ಅದೆಲ್ಲ ಇದೆ. ಅಧ್ಯಕ್ಷರೇ, ಇವತ್ತು ನಾನೀಗಾಗಲೇ ಆಡಳಿತ ವೈಫಲ್ಯದನ್ನು ಕೂಡ ಹೇಳಿದ್ದೀನಿ. ಇವತ್ತು ಸರ್ಕಾರ, ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕಾದ್ರೆ ಯಾವಾಗ ಟೆಂಡರ್, ಕಳೆದ 3 ವರ್ಷದಲ್ಲಿ ಯಾವಾಗ ಟೆಂಡರ್ ಕರೆದಿದ್ದೀರಾ, ಎಷ್ಟೆಷ್ಟು ಹಣ ವಿನಿಯೋಗ ಮಾಡಿದ್ದೀರಾ, ಅದನ್ನ ನಮಗೆ ಕ್ಲಾರಿಟಿ ಕೊಡಬೇಕು. ಎಷ್ಟೆಷ್ಟು ಹಣನ ಯಾವ್ಯಾವ ವರ್ಷದಲ್ಲಿ ಕೊಟ್ಟಿದ್ದೀರಾ? ತಾವೇ ಹೇಳಿದ್ದೀರಾ ನಾವು 1120 ಹೆಚ್ಚುವರಿ ಮೆಡಿಸಿನ್ಸ್ ತೊಗೊಂಡಿದ್ದೀರಿ ಅಂತ. ಅದು ಯಾವಾಗ ತೊಗೊಂಡಿದ್ದೀರಾ? ಎಷ್ಟೆಷ್ಟು ತೊಗೊಂಡಿದ್ದೀರಾ? ಬಂದಿದೆಯಾ? ಈಗಿರೋ PSC ಇರ್ಬೋದು, CSC ಇರ್ಬೋದು, ತಾಲೂಕು ಹಾಸ್ಪಿಟ್ಲ ಇರ್ಬೋದು, ಇಲ್ಲೆಲ್ಲ ಔಷಧಿಗಳು ಕೊರತೆ ಇಲ್ಲ ಅನ್ನೋದು ಈಗಾಗಲೇ ಲೆಟ್ರ್ ಬರೆದ್ಬಿಟ್ಟಿದ್ದಾರೆ ಡಾಕ್ಟರ್ಸು. ಇಲ್ಲ ಅಂತ ಬರೆದಿದ್ದಾರೆ. ನೀವು ಇದೆ ಅಂತ ಪ್ರೂವ್ ಮಾಡ್ಬೇಕೀಗ, ಇದೆ ಅಂತ ಪ್ರೂವ್ ಮಾಡ್ಬೇಕು ನೀವು. ಇದು ಅದರಿಂದ ನನಗನ್ಸೋವಂಥದ್ದು ಅಧ್ಯಕ್ಷರೇ, ಈ ಆರೋಗ್ಯ ಇಲಾಖೆಯಲ್ಲಿ ಸುಧಾರಣೆ ಮಾಡಬೇಕಾದ್ರೆ ಫಸ್ಟು ಈ ಒಳಜಗಳವನ್ನು ತಪ್ಪಿಸ್ಬೇಕು. ಇವರು ಅಲ್ಲಿರುವಂಥ ಒಳಜಗಳ ಅಧಿಕಾರಿ ಯಾರು ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದಾರೆ, ಅವ್ರನ್ನ ವರ್ಕ್ ಫ್ರಮ್ ವಿಧಾನಸೌಧ ಮಾಡಬೇಕು. ಯಾರು ಈ ಅಂಡರ್ ಸೆಕ್ರೆಟರಿ ಬರೆದಿದ್ದಾರೋ, ಸೆಕ್ರೆಟ್ರಿ, ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ನಾಲಾಯಕ್ಕು ಹಂಗೆಲ್ಲ ಬರೆದಿದ್ದಾರೆ, ಅವನಿಗೇನು ಅಧಿಕಾರ ಇದೆ ಅಂತ. ಈ ಜಗಳ ಆಡ್ಕೊಂಡಿದ್ರೆ ಇಲ್ಲಿ ಔಷಧಿನೂ ಬರಲ್ಲ, ಡಾಕ್ಟ್ರಿಗೂ ಸಮಸ್ಯೆನೇ ಆಗ್ತಾ ಇದೆ ಇವತ್ತು. ಅದರಿಂದ ನಾನು ಹೇಳುವಂಥದ್ದು, ಇವತ್ತು ಆಂಬ್ಯುಲೆನ್ಸ್ ವ್ಯವಸ್ಥೆ ಇರ್ಬೋದು, ಆಂಬ್ಯುಲೆನ್ಸ್ ವ್ಯವಸ್ಥೆನ ಸರಿ ಮಾಡಬೇಕು. ಆಸ್ಪತ್ರೆಗಳಲ್ಲಿ ಔಷಧಿ ಸಿಗಬೇಕು. ಈಗೇನು ಬೆಲೆ ಏರಿಕೆ ಮಾಡಿದ್ದಾರೆ, ಈ ಬೆಲೆ ಏರಿಕೆಯಿಂದ ಎಷ್ಟು ಹಣ ಬರ್ತಾ ಇದೆ, ಅದು ಸ್ಮಾಲ್ ಅಮೌಂಟು. ಅದನ್ನು ಯಾಕೆ ಉಪಯೋಗ ಮಾಡ್ತೀರಾ? ಮತ್ತು ಇವರೇ ಒಂದು ಸರ್ಕ್ಯುಲರ್ ಹೊರಡಿಸಿದ್ದಾರೆ, ಎಲ್ಲೆಲ್ಲಿ ಔಷಧಿ ಸಿಗಲ್ಲ ದಯವಿಟ್ಟು ನೀವು ಯೂಸರ್ಸ್ ಅಮೌಂಟಿಂದ ತಗೊಳ್ಳಿ ಅಂತಾನೆ ಬರೆದಿದ್ದೀರ. ಅಂದರೆ ಗತಿ ಇಲ್ಲ ಅಂದರೆ ಸರ್ಕಾರದಲ್ಲಿ ಹಣ ಇಲ್ಲ, ಪಾಪರ್ ಔಟ್ ಇದೆ ಅಂದರೆ ಹಂಗೆ ಬರಿಬೇಕು. ಪಾಪರ್ ಆಗಿಲ್ಲ, ಹಣ ಇದೆ ನಮ್ಮ ಹತ್ರ ಅಂದರೆ ಯೂಸರ್ಸ್ ಅಮೌಂಟ್ನ ಯಾಕೆ ಯೂಸ್ ಮಾಡಬೇಕು? ನಾವು ಅವಶ್ಯಕತೆನೇ ಇಲ್ಲ. ಯೂಸರ್ಸ್ ಅಮೌಂಟ್ ಏನು ಮಾಡ್ತಾರೆ, ಅಲ್ಲಿ ಸಣ್ಣ ಪುಟ್ಟ ರಿಪೇರಿ, ಚೇರ್ ಮುರಿದು ಹೋದರೆ ಅದು ರಿಪೇರಿ ಆದರೆ ಗೇಟು ಇಂಥ ಸೆಕ್ಯೂರಿಟಿ ಇಂಥದಕ್ಕೆ ಯೂಸ್ ಮಾಡ್ತಾರೆ. ನೀವು ಆ ಹಣನೂ ಯೂಸ್ ಮಾಡಿ ಅಂತ ಹೇಳ್ತೀರ. ಮತ್ತು ಆರೋಗ್ಯ ಇಲಾಖೆ ಸುಧಾರಣೆ ಮಾಡಬೇಕು ಅಂತ
ಹೊರಟಿದ್ದೀರಾ ನೀವು. ಅದರಿಂದ ಅಧ್ಯಕ್ಷರೇ, ಇನ್ನು ನಮ್ಮ ಅಶ್ವಥ್ ನಾರಾಯಣ ಅವರು ಮಾತಾಡ್ತಾರೆ. ನೀವು ಕಡಿಮೆ ಸಮಯ ಅಂತ ಹೇಳಿದ್ರೆ ನಾನು ಅಷ್ಟಕ್ಕೆ ಇದೇ ಪಾಯಿಂಟನ್ನು ಈಗ ಆರೋಗ್ಯ ಸಚಿವರನ್ನ ನಾನು 4-5 ಬಾರಿ ಕೇಳಿದೆ. ಆಗಿನ ನಮ್ಮ ಸರ್ಕಾರ ಇದ್ದಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿದೆ ಅಂತ ಯಡಿಯೂರಪ್ಪನವರು ಸುಮಾರು 35 ಕೋಟಿ ಕೊಟ್ಟರು. ಇವತ್ತಿಗೂ ಕೂಡ ಆಸ್ಪತ್ರೆನ ಉದ್ಘಾಟನೆ ಮಾಡಿಲ್ಲ. ನಾನು ತಮ್ಮಲ್ಲಿ 3-4 ಬಾರಿ ಬಂದು ಸವಿನಯದಿಂದ ಪ್ರಾರ್ಥನೆ ಮಾಡಿ ಅದನ್ನು ಉದ್ಘಾಟನೆ ಮಾಡಿ ಸರ್ಕಾರದಿಂದ ಸುಮಾರು 35 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದಾರೆ. ಆಸ್ಪತ್ರೆ ಕಟ್ಟಡ ನಿರ್ಮಾಣ ಆಗಿದೆ, ಎಲ್ಲ ವ್ಯವಸ್ಥೆಗಳಾಗಿದೆ. ದಯಮಾಡಿ ಇದನ್ನ ಇನಾಗ್ರೇಷನ್ ಮಾಡಿ ಅಂತೇಳಿ ನಾನು ಇದು ಮಾಡಿದ್ರು ಕೂಡ ಇವತ್ತಿಗೂ ಕೂಡ ಆಗ್ತಾ ಇಲ್ಲ. ಇನ್ನು ಸರ್ಕಾರ ಇನ್ನು ಯಾವ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇದೆ, ಆರೋಗ್ಯ ಇಲಾಖೆ ಯಾವ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇದೆ ಅನ್ನೋದಕ್ಕೆ ಇದು ಒಂದು ಅಧ್ಯಕ್ಷ. ನಮ್ದಷ್ಟೇ, ನನಗೆ ಕೊನೆಯಲ್ಲಿ ಅವರು ಉತ್ತರ ಕೊಡಬೇಕಾದ್ರೆ ಎಷ್ಟು ಜನ ಡಾಕ್ಟರ್ಸ್ ಇರಬೇಕು, ಎಷ್ಟು ಜನ ಸ್ಪೆಷಲಿಸ್ಟ್ ಇರಬೇಕು, ಎಷ್ಟು ಜನ ನರ್ಸಿಂಗ್ ಸ್ಟಾಫ್ ಇರಬೇಕು, ಇವೆಲ್ಲ ದಾಖಲೆಗಳನ್ನು ಅವರು ಬಿಡುಗಡೆ ಮಾಡಬೇಕು. ಮತ್ತು ಯಾವಾಗ ನೇಮಕ ಮಾಡ್ತೀರಾ ಅನ್ನೋದು ಬಿಡುಗಡೆ ಮಾಡಬೇಕು. ಮತ್ತು ಔಷಧಿಗಳ ಕೊರತೆ ಏನೇನಿತ್ತು ಈ ಕಳೆದ 3 ವರ್ಷದಲ್ಲಿ, ಅವ್ರು ಏನೇನು ಸರಿ ಮಾಡಿದ್ದಾರೆ, ಎಷ್ಟು ಹಣ ವಿನಿಯೋಗ ಮಾಡಿದ್ದಾರೆ, ಹಿಂದಿನ ಸರ್ಕಾರಕ್ಕಿಂತ ಈ ಸರ್ಕಾರ ಎಷ್ಟು ಹಣ ಜಾಸ್ತಿ ಕೊಟ್ಟಿದ್ದಾರೆ, ಇದೆಲ್ಲ ದಾಖಲೆಗಳನ್ನು ಕೊಡಬೇಕು. ಆರೋಗ್ಯ ಇಲಾಖೆ ಸುಧಾರಣೆ ಆಗಬೇಕು. ಇಲ್ಲ ಅಂತ ಹೇಳಿದ್ರೆ ಇವತ್ತೇನು ಜಗಳ ನಡೀತಾ ಇದೆ ಅದು ಹಂಗೆ ಕಂಟಿನ್ಯೂ ಆದರೆ ಆರೋಗ್ಯ ಇಲಾಖೆನ ಬೀಗ ಜಡಿಬೇಕಾಗ್ತದೆ. ಅದು ಆಗೋದು ಬೇಡ, ಬೀಗ ಹಾಕೋದು ಬೇಡ, ಸರಿ ಮಾಡಬೇಕು ಅನ್ನೋದು ಉದ್ದೇಶದಿಂದ ನಾನು ಅವ್ರಿಗೆ ಹೇಳಿದ್ದೀನಿ ಅಧ್ಯಕ್ಷರೇ. ಇದನ್ನ ಆರೋಗ್ಯ ಇಲಾಖೆಯನ್ನು ಅನಾರೋಗ್ಯ ಪೀಡಿತೆಯಿಂದ ಮತ್ತೆ ವಾಪಸ್ ಆರೋಗ್ಯಕ್ಕೆ ತರಬೇಕು ಅನ್ನೋ ಒಂದು ಆಗ್ರಹವನ್ನು ಮಾಡ್ತಾ ಇದ್ದೀನಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.